ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ 100 ಬಸ್ಸು, ಅಶ್ವಮೇಧ ಬಸ್ಸು ಇವತ್ತು ಹೊಸದಾಗಿ ಕೊಡ್ತಾ ಇದೆ. ಎಲ್ಲ ಬಸ್ಸು ನಮಗೆ ಶಾಲೆಗೆ ಹಾಕಿದೆ, ಹೆಣ್ಮಕ್ಳಿಗೆ ಸೀಟೆ ಕೊಡ್ತಾ ಇಲ್ಲ ಅಂತೆಲ್ಲ ಕ್ಲೀನ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು 100 ಬಸ್ಸು ನಾನು, ರಾಮಲಿಂಗ ರೆಡ್ಡಿ ಅವರು, ಸುರೇಶ್ ಅವರು ನಾವೆಲ್ಲ ಬಂದು ವಾಸು, ಇಕ್ಬಾಲ್ ಹುಸೇನು, ಬಾಲಕೃಷ್ಣ ನಾವೆಲ್ಲ ಸೇರಿ ಮಾತಾಡಿ ಇವತ್ತು ಪ್ರಾರಂಭ ಮಾಡಿಸ್ತೀವಿ. ಇದೊಂದು ಹೊಸ ಹೆಜ್ಜೆ. ಇದಲ್ಲದೆ ಇನ್ನೂ ಭಾಳ ಪ್ರೋಗ್ರಾಮ್ಸ್ ಎಲ್ಲ ಇದೆ. ನಾನು ಮುಂದಕ್ಕೆ ಅದನ್ನು ಬಂದು ತಿಳಿಸ್ತೀನಿ. ಜಿಲ್ಲೆಯನ್ನ ಮಾಡೆಲ್ ಜಿಲ್ಲೆಯನ್ನಾಗಿ ಮಾಡ್ತೀವಿ, ಯಾವ ರೀತಿ ನಾನು ನಿಮ್ಗೆ ಬಿಡಿಸ್ತೇನೆ. ಇವತ್ತು ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಯಾವ್ದಾದ್ರು ಅಂತ ಅಂಕಿ ಅಂಶದ ಸಮೇತ ಬರ್ತೀನಿ ಸರ್. ಅಂಶದ ಸಮೇತ ನಾನು ಬರ್ತೀನಿ. ಎಲ್ಲ ಕಡೆ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕನಕಪುರ ಇರ್ಬೋದು, ಆಳ್ವಳ್ಳಿ ಇರ್ಬೋದು, ರಾಮನಗರ ಎಲ್ಲ ಕಡೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಿಮ್ಮನ್ನ ತಿಳಿಸ್ತೀನಿ. ಸರ್, ರಾಮನಗರ ಜಿಲ್ಲೆನಲ್ಲಿ ನಿಮ್ಮನ್ನ ಮತ್ತೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಬದ್ಧ ವೈರಿಗಳು ಒಂದಾಗಿದ್ದಾರೆ. ಯಾವ ಮಾಡ್ತೀರಿ ಸರ್? ಅವರು ಏನ್ ಬೇಕಾದ್ರು ಮಾಡಿ, ಅವ್ರ ಡ್ಯೂಟಿ. ನಾನು ಅವರು ರಾಜಕಾರಣ ಮಾಡೋರ್ನ ಬೇಡನ ಕೈತಿದ್ದ. ರಾಜಕಾರಣ ಮಾಡೋರ್ನ ಹಿಂದೇನು ಬಿಜೆಪಿಯವರು ದಳದವರು ಸಿಂಗಲ್ ಕ್ಯಾಂಡಿಡೇಟ್ ಮಾಡಿದ್ರು. ಅನಿತಾ ಕುಮಾರಸ್ವಾಮಿನ ನಿಲ್ಲಿಸಿದ್ರು, ಬಿಜೆಪಿಯವರು ಕ್ಯಾಂಡಿಡೇಟ್ ಹಾಕಿದ್ರು. ನೆನಪಿದೆಯಾ ನಿಮಗೆ? ಸುರೇಶ್ ಅವ್ರು ನಿಂತಾಗ ಇಬ್ರು ಒಂದಾಗಿದ್ರು. ಅವರು ಏನ್ ಬೇಕಾದ್ರು ರಾಜಕಾರಣ ಅವ್ರು ಮಾಡ್ಕೊಳ್ಳಿ. ಸುರೇಶ್ ಕೆಲಸ ಇದೆಯಲ್ಲ, ಈ ರಾಜ್ಯದ 28 ನನ್ನ ತಮ್ಮ ಅಂತ ಹೇಳ್ತಾರೆ, 28 ಕ್ಷೇತ್ರದಲ್ಲಿ ಯಾವ MP ಕೂಡ ಅವ್ರ ರೀತಿ ಕೆಲಸ ಮಾಡಿಲ್ಲ. ಅದಕ್ಕೆಲ್ಲ ದಾಖಲೆಗಳಿದೆ. ಕುಡಿಯೋ ನೀರಿನ ವಿಚಾರ ಇರ್ಬೋದು, ಬಡವ್ರಿಗೆ ಜಮೀನಿಗೆ ನೀರು ಹರಿಸುವಂಥದ್ದು, ಕೆರೆ ತುಂಬುವಂಥದ್ದು, ಅರಣ್ಯ ಜಮೀನನ್ನು ಕೊಡಿಸಿರುವಂಥದ್ದು, ಸೈಟ್ಗಳನ್ನ ಹಂಚುವಂಥ ವಿಚಾರ ಇರ್ಬೋದು. ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮರ್ ಕೊಡಿಸಿದ್ದೀರಲ್ಲ, ಇಡೀ ರಾಜ್ಯದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ಅದು ಸುರೇಶ್ ಅವರು ಮಾಡಿಕೊಟ್ಟಂತ, ಅವರ ಅನುಭವದಲ್ಲಿ ನನಗೆ ಕೊಟ್ಟಂತ ತಿಳುವಳಿಕೆ, ಮಾರ್ಗದರ್ಶನ ನಾವು ಮಾಡಿದ್ದೀವಿ. ಏನೇ ಬೇಕು ಆಯ್ತು. ಈಗ ನಿಂತ್ಕೊಡೋರೆಲ್ಲ ಏನ್ ಮಾಡಿದ್ದಾರೆ? ಅವ್ರಿಗೆ ಅಧಿಕಾರಗಳಿತ್ತಲ್ಲಪ್ಪ, ಬಿಜೆಪಿಯವ್ರಿಗಿತ್ತು, ದಳದವ್ರಿಗೂ ಇತ್ತು ಅಧಿಕಾರ. ಅಧಿಕಾರ ಇದ್ದಾಗ ಏನಾದ್ರು ಮಾಡ್ಬೋದಾಯ್ತಲ್ಲ. ಈಗ ನೀವೆಲ್ಲ ಫ್ರೀ ಪಾಸ್ ಇದೆ ನಿಮ್ಗೆ, ಹೆಣ್ಮಕ್ಳಿಗೆ ಫ್ರೀ ಇದೆ, ಊಟ ಇದೆ, ತಿಂಡಿ ಇದೆ, ಕಾರ್ಡ್ ಇದೆ, ಎಲ್ಲ ಮನೆ ಬೆಳಕು ಎಲ್ಲ ಕೂಡ ಫ್ರೀ ಇದೆ. ಇಂಥದ್ದು ಏನಾದ್ರು ಮಾಡ್ಬೋದು. ಕುಮಾರಸ್ವಾಮಿ ಹೇಳ್ತಾರೆ, ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಆಗೋದನ್ನ ಯಾರು ತಪ್ಪಿಸಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಕುಮಾರಸ್ವಾಮಿ ಹಿಂದೆ ಹೇಳಿದ್ದಲ್ಲ, ಅದನ್ನ ರಿಕಾಲ್ ಮಾಡಿ ನೀವು. ದೇವೇಗೌಡರು ಏನ್ ಹೇಳಿದ್ರು? ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಆಗ ಪ್ರೈಮ್ ಮಿನಿಸ್ಟರ್ ಅದು ನನ್ನ ಮನೆಗೆ ಜಾಗ ಕೊಡ್ತೀನಿ ಪಾಪ, ನೀ ಯಾಕೆ ಕೊಡ್ತೀಯ ಅಂತ ಪ್ರೈಮ್ ಮಿನಿಸ್ಟರ್ ಅಲ್ವಾ? ಕುಮಾರಸ್ವಾಮಿ ಏನೇನು ಮಾತುಗಳು ಆಡಿದ್ದು ಅದೆಲ್ಲ ಎಲ್ಲಿ ದಾಖಲೆಯಲ್ಲಿ ನಿಮ್ಮ ಹತ್ರನೂ ಇದೆಯಲ್ಲ, ನಮ್ಗಿನ್ನ ನಿಮ್ಮ ಹತ್ರ ಇದೆಯಲ್ಲ. ಎಲ್ಲೇ ಮಾತಾಡ್ತಾ ಬಜೆಟ್ ಮೇಲೆ ಭಾಷಣ ಇವತ್ತಾಗಿದ್ದು ರಾಜ್ಯಪಾಲರು ಸುಳ್ಳು ಏನು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲಪ್ಪ, 2,000 ರೂಪಾಯಿ ಕೊಟ್ಟಿದ್ದು ಸುಳ್ಳ? ಫ್ರೀ ಬಸ್ಸಲ್ಲಿ ಓಡ್ತಾ ಇರೋದು ಸುಳ್ಳ? ಯುವಕರಿಗೆ ಉದ್ಯೋಗ ನಿಧಿ ಕೊಡ್ತಿದ್ದು ಸುಳ್ಳ? 10 kg ಅಕ್ಕಿ, 5 kg ಕ್ಯಾಶು, 5 kg ದುಡ್ಡು ಕೊಡ್ತಾ ಇರೋದು ಸುಳ್ಳ? ಮನೆ ಕರೆಂಟು ಉಚಿತವಾಗಿ ಕೊಡ್ತಾ ಇರೋದು, 0 ಬಿಲ್ ಕೊಡ್ತಾ ಇರೋದು ಸುಳ್ಳ? ಬೇರೆ ಬೇಡ, ಇಷ್ಟು ಹೇಳ್ರೆ ಸಾಕು. ಈಗ ತಾನೇ ಇಲ್ಲಿ ಹೇಳ್ತಿದ್ರು 3,600 ಕೋಟಿ ರೂಪಾಯಿ ಬಸ್ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕಟ್ತಾ ಇದೀವಿ ಅಂತ ಈಗ ರಾಮಲಿಂಗ ಹೇಳ್ತಾರೆ. ಸುಳ್ಳ ಅದು? ಇನ್ನು ಬಿಜೆಪಿ ಅವ್ರ ಪಾಪ ಹೇಳ್ಬೇಕಲ್ಲ. ಅವರು ಈಗ ರಾಮನ ಹೆಸರಲ್ಲಿ ಓಡ್ತೊಳಕ್ ಹೋಗಿದೆ. ರಾಮ ಅವ್ರ ಮನೆ ಆಸ್ತಿನ ಕೇಸರಿ ಶಾಲ್ ಹಾಕೊಂಡು ಇವತ್ತು ಹೊಸ ಸಂಸ್ಕೃತಿ ಹುಟ್ಟಾಕಿದ್ದಾರೆ ಸರ್ ಸದನದಲ್ಲಿ. ಕೇಸರಿ ಶಾಲು ಅವ್ರಿಗೆ ಏನೇನು ಬೇಕೋ ಪಾಪ ಆಡ್ಲಿ. ಅವರೆಲ್ಲ ಬಣ್ಣ ಗಿಣ್ಣ ಹಾಕೊಳ್ಳಿ, ಹೊಸ ಬಣ್ಣ ಹಾಕೊಳ್ಳಿ. ನಾವೇನು ರಾಮ ನಮ್ಮ ಆಸ್ತಿ ಅಲ್ವಾ? ಹಿಂದೂ ನಮ್ಮ ಧರ್ಮ ಅಲ್ವಾ? ಆಂಜನೇಯ ರಾಮನ ಭಕ್ತ. ನಾವು ಇಲ್ಲಿ ಕಟ್ಟಿಲ್ವಾ? ಇಲ್ಲಿ ನಾವು ಮುಂದೆ ಕಟ್ಟಿಸಿಲ್ವಾ? ಪದೇ ಪದೇ ಈಶ್ವರಪ್ಪನವ್ರು ಹೇಳುವಂತದ್ದು, ಜೈಲಿಗೆ ಕಳಿಸ್ತೀವಿ, ಗುಂಡಿಗೆ ಸಾಯಿಸ್ಬೇಕಂತ. ನಾನು ಸರಿ, ಈಗೆಲ್ಲ ಜೈಲ್ ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳವ್ರೆ. ಅವ್ರೊಬ್ರೆ ಅಲ್ಲ, ನಮ್ಮ ಜಿಲ್ಲೆಯವರು ಮಾತಾಡವ್ರೆ, ಬೇರೆಯವರು ಮಾತಾಡವ್ರೆ. ಇಲ್ಲಿ ನಾನೆಲ್ಲದಕ್ಕೂ ರೆಡಿ ಇದ್ದೀನಿ. ನಾನೇನು ಅದಕ್ಕೆ ಎದುರುಗೆದ್ದುಕೊಳ್ಳೋನಲ್ಲ. ಷಡ್ಯಂತ್ರ ಮಾಡ್ತಾ ಇದಾರೆ ಸರ್. ಲೋಕಸಭಾ ಚುನಾವಣೆ ಹತ್ರ ಇದೆ, ದೊಡ್ಡ ಷಡ್ಯಂತ್ರ ಮಾಡ್ತಾವ್ರೆ. ನಾನು ಇನ್ನ ಹೇಳಿಲ್ಲ.
CBI ಅವ್ರ ಕೈಲಿ ಏನೇನು ಮಾಡಿಸ್ತವ್ರೆ, ಇನ್ನೊಂದ್ರ ಕೈಲಿ ಏನೇನು ಮಾಡಿಸ್ತವ್ರೆ ಎಲ್ಲ ನನ್ನ ಟೈಮ್ ಬಂದಾಗ ನಾನು ಹೇಳ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.